ಈ ವಿಡಿಯೋನಲ್ಲಿ ಸೆಪ್ಟಮ್ ಪಿಯರ್ಸಿಂಗ್ದು ಪ್ರೊಸೀಜರ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಪಿಯರ್ಸಿಂಗ್ ಮಾಡಿಸಿದ್ದು ತೆಗ್ದು 1 ಇಯರ್ ಮೇಲೆ ಆಗಿದೆಯಾ. ತುಂಬ ಜನ ಸೆಪ್ಟಮ್ ಪಿಯರ್ಸಿಂಗ್ನ ತುಂಬ ಪೇಯ್ನ್ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆ್ಯಕ್ಚುಲಿ ಸೆಪ್ಟಮ್ ಪಿಯರ್ಸಿಂಗ್ಸಲ್ಲಿ ತುಂಬ ಪೇಯ್ನ್ ಆಗೋದಿಲ್ಲ, ಆದರೆ ರಾಂಗ್ ಪ್ಲೇಸಲ್ಲಿ ಪಿಯರ್ಸ್ ಮಾಡಿದಾಗ ಮಾತ್ರ ತುಂಬ ಪೇಯ್ನ್ ಆಗೋದು. ಸೊ ಈ ವಿಡಿಯೋನಲ್ಲಿ ನಾನು ಎಲ್ಲಿ ಪಿಯರ್ಸಿಂಗ್ ಮಾಡಬೇಕು ಎಲ್ಲಿ ಮಾಡಬಾರ್ದು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಸೊ ಪಿಯರ್ಸಿಂಗ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಇದು ಮೇಲ್ಗಡೆದು ಕಾರ್ಟಿಲೇಜ್ ಬೋನ್, ಅದಾದಮೇಲೆ ಬರೀ ಸ್ಕಿನ್ ಇದೆ ಅಲ್ಲ, ಇಲ್ಲಿ ಪಿಯರ್ಸಿಂಗ್ ಆಗೋದು. ಇದ್ರ ಕೆಳಗಡೆ ಇನ್ನೊಂದು ಸಾಫ್ಟ್ ಕಾರ್ಟಿಲೇಜ್ ಇರುತ್ತೆ. ಸೊ ನಾನು ಸಿಸರಲ್ಲಿ ಹಿಡ್ಕೊಂಡಾಗ ನಿಮಗೆ ಈ ಮೇಲ್ಗಡೆ ಬೋನ್ ಹೋಲ್ಡ್ ಆಗಿರೋ ಥರ ಫೀಲ್ ಬರಬಾರ್ದು, ಓಕೆನಾ? ಅದ್ರ ಕೆಳಗಡೆ ಇರಬೇಕು, ಈ ಥರ ಇರಬೇಕು. ಫೈನ್. ಸರಿ ತೋರಿಸ್ತೀನಿ ನೋಡಿ. ಫೇಸ್ ಲಿಫ್ಟ್ ಮಾಡಿ, ಕೆಳಗಡೆ ನೋಡಿ. ಮೇಲ್ಗಡೆ ಹೋಲ್ಡ್ ಆಗಿದೆಯಾ? ಸ್ವಲ್ಪನಾ? ಇಲ್ಲ ನೋಡಿ. ಓಕೆ ಅಲ್ಲ? ಸೊ ಈ ಥರ ಇದೆ ಅಂದಾಗ ನನಗೆ ಇನ್ಫಾರ್ಮೇಷನ್ ಕೊಡಬೇಕು. ಇದಕ್ಕೆ ಬೆನ್ನು ಬರೋ ಥರ ಕೂತ್ಕೊಳ್ಳಿ, ರಿಲ್ಯಾಕ್ಸ್. ಫೇಸ್ ಲಿಫ್ಟ್ ಮಾಡಿ, ಮೇಲೆ ನೋಡಿ. ಸ್ಟ್ರೈಟ್ ನೋಡಿ ಕೆಳಗಡೆ. ಬೋನ್ ಮೇಲೆ ಇದೆಯಾ? ನಿಧಾನವಾಗಿ ಬ್ರೀತ್ ಇನ್ ಮಾಡಿ, ನಿಧಾನವಾಗಿ ಬ್ರೀತ್ ಔಟ್ ಮಾಡಿ. 1 ಸೆಕೆಂಡ್. ಟೇಕ್ ಎ ಡೀಪ್ ಬ್ರೆತ್, ಹೋಲ್ಡ್ ಮಾಡಿ. 3, 2, 1. ಬಾಡಿ ಟೈಟ್ ಮಾಡಬೇಡಿ, ರಿಲ್ಯಾಕ್ಸ್ ಮಾಡಿ. ಟೇಕ್ ಎ ಡೀಪ್ ಬ್ರೆತ್, ಬ್ರೀತ್ ಔಟ್ ಸ್ಲೋಲಿ. ಇನ್ನೊಂದು ಸರಿ ನಿಧಾನವಾಗಿ ಬ್ರೀತ್ ಇನ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಒಂದೇ ನಿಮಿಷ ಕೊಡ್ತೀನಿ. ಕಾಮನ್ ಆಗಿ ತಗೊಳ್ಳಿ. ಇಲ್ಲ, ನೋಸ್ ಪಿಯರ್ಸಿಂಗ್ಸ್ ಯಾವುದೇ ಮಾಡಿದ್ರೆ ನಾರ್ಮಲ್ ಸೈಡ್ದು ಕೂಡ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ. ಟೇಕ್ ಎ ಡೀಪ್ ಬ್ರೆತ್ ಸ್ಲೋಲಿ, ಬ್ರೀತ್ ಔಟ್ ಸ್ಲೋಲಿ. ಸ್ಟೆಲ್ಲ ಓಕೆ, ಏನಾಗಲ್ಲ. ಚೆಕ್ ಮಾಡ್ಕೋಬೋದು ಮಿರರಲ್ಲಿ. ಆ ಪಿಯರ್ಸಿಂಗ್ ಕಂಪ್ಲೀಟ್ ಆದಮೇಲೆ ಇದೊಂದು ಪ್ರೈವೇಟ್ ಟ್ಯಾಟೂ ಇತ್ತು. ಸೊ ಇದರಲ್ಲಿ ಫೇಸ್ ರಿವೀಲ್ ಮಾಡೋಂಗಿಲ್ಲ, ಬಟ್ ವರ್ಕ್ ತೋರಿಸ್ತೀನಿ ಯಾವ ಥರ ಬಂತು ಅಂತ. ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಸೊ ಮಧ್ಯಾಹ್ನ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ಟುಡಿಯೋಗೆ ಬಂದಮೇಲೆ ಒಂದು ಸ್ವಲ್ಪ ಟ್ಯಾಟೂ ಮತ್ತು ಪಿಯರ್ಸಿಂಗ್ಸ್ ಇತ್ತು, ಕಂಪ್ಲೀಟ್ ಆಯಿತು. ಸೊ ಇವಾಗ ಇದೊಂದು ಅಪಾಯಿಂಟ್ಮೆಂಟ್ ಇದೆ. ಈ ಡಿಸೈನು. ಹಾಯ್ ಸರ್. ಯೂಟ್ಯೂಬ್ ಬ್ಲಾಗ್. ಓಕೆ ರೆಡಿ? ಪ್ರತಿ ವರ್ಷ ನ್ಯೂ ಇಯರ್ಗೆ ನನಗೆ ಯಾರಾದರೂ ಒಬ್ಬರು ಕಸ್ಟಮರ್ ಇದ್ದೇ ಇರ್ತಾರೆ. ಸೊ ಈ ವರ್ಷ ಇವರಿದ್ದರು, ಈ ಟ್ಯಾಟೂ ಹಾಕ್ಸ್ಕೊಂಡ್ರು. ನಿಮಗೂ ಯಾರಿಗಾದರೂ ಟ್ಯಾಟೂ ಅಥವಾ ಪಿಯರ್ಸಿಂಗನ್ನು ಮಾಡಿಸ್ಕೋಬೇಕು ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ID ಕೊಟ್ಟಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಿಮಗೆ ಡೀಟೇಲ್ಸ್ ಕೊಡ್ತೀವಿ. ಸೊ ಪ್ಲೀಸ್ ಚೆಕ್ ದಿ ಪ್ಲೇಸ್ಮೆಂಟ್ ಒನ್ಸ್ ಇನ್ ದಿ ಮಿರರ್. ಒನ್ಸ್ ಯು ಕನ್ಫರ್ಮ್ ಐಲ್ ಸ್ಟಾರ್ಟ್ ದಿ ಟ್ಯಾಟೂಯಿಂಗ್ ಪ್ರೊಸೀಜರ್. ಸೊ ಈ ಟ್ಯಾಟೂನ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ರಾತ್ರಿ 1:30 ಆಗಿತ್ತು. ಬಟ್ ಕಸ್ಟಮರ್ಗೆ ವರ್ಕ್ ತುಂಬ ಇಷ್ಟ ಆಯಿತು. ನೋಡಿ ರಿಸಲ್ಟ್ಸ್ನ. Okay, so how was your first tattoo experience? Oh, it's really good. Thank you. You like your tattoo? Yeah, of course, yes. So once again, Happy New Year. Happy New Year.